ಹಾಕಿದ್ದಕ್ಕೆ ಅವ್ರ ವಿರುದ್ಧ ಮಾಡ್ತಾ ಇದ್ದಾರೆ. ಅದು ವಿಡಿಯೋ ನಾನು ಪರ್ಸ್ನಲ್ ನನ್ನ ಐಡಿಯಲ್ಲಿ ಹಾಕ್ಕೊಂಡಿರೋದು. ಅದು ತೆಗೆದು ಸ್ಪ್ರೆಡ್ ಮಾಡಿ ವೈರಲ್ ಮಾಡ್ತಾ ಇರೋದು. ಇಲ್ಲ, ಯಾರಿಗೂ ಹೇಳ್ತಾ ಇಲ್ಲ ಸರ್. ಇಲ್ಲ, ಯಾರಿಗೂ ಹೇಳಿಲ್ಲ. ಯಾರ ಜೊತೆನೂ ಏನೂ ಅಶಾಂತಿ ಉಂಟು ಮಾಡತಃ ಯಾವುದೂ ಆ್ಯಕ್ಟಿವಿಟಿ ಮಾಡಿಲ್ಲ. ಬೇಕಂದರೆ ಅವ್ರು ಪ್ರೂವ್ ಮಾಡಲಿ. ಯಾರು ಯಾವುದಕ್ಕೂ ಯಾವ ಗ್ರೂಪ್ಸು ಇಲ್ಲ, ಯಾರಿಗೂ ಏನೂ ಮಾತಾಡಿಲ್ಲ ಸರ್. ಯಾವುದೂ ಇಲ್ಲ ಸರ್. ಬೇಕಂದ್ರೆ ಅವ್ರು ಪ್ರೂವ್ ಮಾಡಲಿ. ಅದೇ ಸರ್ ಹೇಳ್ತಾ ಇರೋದು, ಶರಿಯತ್ ತರೀಖತ್ ಒಂದಾಗಲ್ಲ. ಆ ಕಾಲದಿಂದನೂ ತರೀಖತ್ ಮೇಲೆ ನಡೆದ ದಾರಿಗೆ ಶರಿಯಾ ಮಸೀದಿಯವರು ಇಲ್ಲ, ತುಂಬ ಜನ ಇದ್ದಾರೆ. ನಾನು ಇವ್ರನ್ನ ಫಾಲೋ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಯಾರಿಗೆ ಸರ್ ಗೊತ್ತಿಲ್ಲ ಸರ್, ಅವ್ರಿಗೆ ಕೇಳಬೇಕು ನೀವು. ಅವ್ರಿಗೇನು ನಷ್ಟ ಆಗ್ತಾಯಿದೆ ನನ್ನಿಂದ, ನಾನು ಫಾಲೋ ಮಾಡಿದಿಂದ ಅವ್ರಿಗೇನು ನಷ್ಟ ಆಗ್ತಾಯಿದೆ ನೀವು ಅವ್ರನ್ನೇ ಕೇಳಬೇಕು. ನನ್ನಿಂದ ಅವ್ರಿಗೇನು ತೊಂದರೆ ಆಗ್ತಾಯಿದೆ ಅವ್ರಿಗೆ ಕೇಳಬೇಕು. ಯಾಕಂದರೆ ನಾನು ನನ್ನ ಮನೆಯಲ್ಲಿ ಇಟ್ಕೊಂಡು ನಾನು ನೋಡಿಕೊಂಡು ನನಗೆ ಯಾವ ಇಷ್ಟ ಆಗುತ್ತೆ ಒಳ್ಳೆ ಮಾತನ್ನು ತೊಗೊಳ್ತಾ ಇರೋದು. ಹಿಂದೆ ಏನಾಗ್ತಾಯಿದೆ, ಬೇರೆ ಕಡೆ ಏನಾಗ್ತಾಯಿದೆ ಅದೆಲ್ಲ ನನಗೆ ಗೊತ್ತಿಲ್ಲ. ನೀವು ಅವ್ರನ್ನ ಪ್ರಶ್ನೆ ಮಾಡಿ, ಏನು ನಿಮಗೇನು ತೊಂದರೆ ಆಗ್ತಾಯಿದೆ ಅವರಿಂದ ಅಂತ ಹೇಳಿಬಿಟ್ಟು. ಇಲ್ಲ, ಯಾರಾದರೂ ಒಬ್ಬರು, ನಾನು ಬಿಟ್ಟು ಯಾರಾದರೂ ಒಬ್ಬರಾದರೂ ಅದೇ ಅದು ಪ್ರೂಫ್ ಮಾಡಲಿ. ನಾನು ಬ್ಯಾಂಕ್ ಡೀಟೇಲ್ಸ್ ಕೊಟ್ಟಿದ್ದೀನಿ. ಎಲ್ಲಿಂದ ಅಮೌಂಟ್ ಏನೇನು ಬರ್ತಾ ಇದೆ ಎಲ್ಲ ಚೆಕ್ ಮಾಡಲಿ, ವೆರಿಫೈ ಮಾಡಲಿ, ಪ್ರೂವ್ ಮಾಡಲಿ. ಸೆಕೆಂಡ್ ಬಂದು ಯಾರಾದರೂ ನಾನು ಬಿಟ್ಟು ನಮ್ಮ ಏರಿಯಾದಲ್ಲಿ ಬಂದು ಹೇಳಿ ಇವು ಅಮ್ಮ ನನಗೆ ಹೇಳಿದ್ದಾರೆ ಅಂತ. ಈಗ ನಿಮಗೆ ಹೋಗಿದ್ದೆ. ಯಾವುದಕ್ಕೆ ಅಂದರೆ 25 ಮೆಂಬರ್ಸ್ 30 ಮೆಂಬರ್ಸ್ ಮನೆ ಹತ್ರ ಬಂದು ಇವ್ರಿಗೆ ಜಮಾತಿಂದ ತೆಗೆದುಹಾಕಿ ಅಂತ ಹೇಳಿಬಿಟ್ಟು ಎಲ್ಲ ಬೆದರಿಸ್ತಾ ಇದ್ರು. ಅದಕ್ಕೆ ನಾನು ಇಸ್ಲಾಮಿನ ರೂಲ್ಸ್ ಎಲ್ಲ ಇದು ಮಾಡಿದ್ದೀನಿ ಅಂತೆ, ವೈಲೆನ್ಸ್ ಮಾಡಿದ್ದೀನಂತೆ. ಅದು ಯಾವುದು ಆ ಥರ ಮಾಡಿಲ್ಲ. ನಾನು ನನ್ನ ಪ್ರೊಟೆಕ್ಷನ್, ನನ್ನ ಸೇಫ್ಟಿಗೋಸ್ಕರ ನಾನು ಕಂಪ್ಲೇಂಟ್ ಕೊಟ್ಟಿರೋದು. ಅದು ಬಿಟ್ಟರೆ ಬೇರೆ ಯಾವುದೂ ನಂದು ಇದಿಲ್ಲ, ಏಮಿಲ್ಲ. ಇಲ್ಲ, ಎಲ್ಲ ಸೇಮ್. ಅದೇ ಕಲಿಮಾ ಮಾಡೋದು ನಾವು, ಅದೇ ನಮಾಜ್, ಅದೇ ಖುರಾನ್, ಅದೇ ಪ್ರಾಫೆಟ್ನ ಫಾಲೋ ಮಾಡೋದು. ಇನ್ನು ಬೇರೆದು ಯಾವುದೂ ಇಲ್ಲ ಸರ್. ಇಲ್ಲ, ಅದೇ ಇರೋದು. ಇಲ್ಲ ಸರ್, ಆ ಥರ ಯಾವುದೂ ಇಲ್ಲ. ಕಲಿಮಾ ಒಂದು ಇದೆ. ಆ ಕಲಿಮಾಕ್ಕೆ ನಾವೇನು ಹೇಳಿದ್ದೀವಿ ಅಂದರೆ, ಎಲ್ಲ ನೀವು ಯಾವ ಥರ ಸನಾತನ ಧರ್ಮದಲ್ಲಿ ಗುರುನೇ ಎಲ್ಲ, ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಮಹದೇಶ್ವರ ಅಂತ ಹೇಳಿದಿರೋ, ಅದೇ ಥರ ನಾವು ನಮಗೇನು ಕಲಿಸಿದ್ದಾರೆ ಅಂದರೆ, ಗುರುದಲ್ಲೇ ನೀವು ದೇವರು ಕಾಣಬೇಕು. ಯಾರೂ ದೇವರನ್ನು ನೋಡಿಲ್ಲ. ನೀವು ನೋಡಿದ್ದೀರಾ ಸರ್? ಯಾರೂ ದೇವರನ್ನು ನೋಡಿಲ್ಲ. ನಮ್ಮ ಪ್ರಾಫೆಟ್ ಒಬ್ಬರೇ ನೋಡಿರೋದು. ದೇವರನ್ನ ನೋಡಿಬಿಟ್ಟು ಅವ್ರು ಹೇಳಿದ್ದಾರೆ ದೇವರು ಒಂದು ಅಂತ. ಇಲ್ಲಾಂದರೆ ಯಾವ ಜನಕ್ಕೂ ಗೊತ್ತಿಲ್ಲ. ನಮಗೇನು ಕಲಿಸಿದ್ದಾರೆ, ನಿಮ್ಮ ಗುರುದಲ್ಲೇ ನೀವು ದೇವ್ರನ್ನ ಪ್ರಾಫೆಟ್ ಮೊಹಮ್ಮದ್ನ ಕಾಣಬೇಕು. ಅದು ಕಾಣಲಿಲ್ಲ ಅಂದರೆ ನೀವೆಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದನ್ನು ನಾವು ಗುರುನ ಅಷ್ಟು ರೆಸ್ಪೆಕ್ಟಿಂದ ನೀವೇ ಗುರು ಅಂತ ಹೇಳಿಬಿಟ್ಟು ನಾವು ಫಸ್ಟ್ ಗುರುನ ದೇವರ ರೂಪ ಅಂತ ಹೇಳಿಬಿಟ್ಟು ರೆಸ್ಪೆಕ್ಟ್ ಕೊಟ್ಟಿರೋದಷ್ಟೇ. ಅವ್ರನ್ನ ದೇವರು ಅಂದಿಲ್ಲ. ಸ್ಟೇಟಸ್ಗೆ ಹಾಕಿದ್ದೆ ಸರ್ ಅಷ್ಟೇ. ನನ್ನ ಮೊಬೈಲಲ್ಲಿ, ನನ್ನ ಕಾಂಟ್ಯಾಕ್ಟ್ಸಲ್ಲಿ ನಾನು ನನ್ನ ಪ್ರೈವೇಟ್ ಪರ್ಸ್ನಲಲ್ಲಿ ಹಾಕ್ಕೊಂಡಿರೋದು. ಏನಿಲ್ಲ ಇದೆ ಸರ್, ನೀವು ಗುರು ನಂದು ಈ ಜನ್ಮದಲ್ಲೂ ಮುಂದೆ ಬರೋ ಜನ್ಮದಲ್ಲೂ ನೀವೇ ಗುರು ಆಗಿ ಇರಬೇಕು ಅಂತ ನಾನು ಇಚ್ಛಿಸುತ್ತೀನಿ. ಅಷ್ಟೇ, ಇನ್ನೇನು ಇಲ್ಲ ಸರ್. ಯಾರಿಗೂ ಫಾಲೋ ಮಾಡು ಅಂತಲೂ ಹೇಳಿಲ್ಲ, ನೀವು ಫಾಲೋ ಮಾಡಿ ಅಂತಲೂ ಹೇಳಿಲ್ಲ. ನಾನು ಫಾಲೋ ಮಾಡ್ತೀನಿ ಅಂತ ಹೇಳಿದೆ. ಇಲ್ಲ, ಯಾರಿಗೂ ಮಾಡಿಲ್ಲ. ನಾನು ಪ್ರಚಾರನೂ ಮಾಡಿಲ್ಲ, ಯಾರಿಗೂ ಹೇಳೂ ಇಲ್ಲ ಸರ್. ನನಗೇನು ಇಲ್ಲ ಸರ್. ನಮ್ಮ ಸೆಕ್ಯುಲರ್ ಕಂಟ್ರಿ ಇದು, ಎಲ್ಲರಿಗೂ ಹಕ್ಕಿದೆ. ನಮ್ಮ ಇಸ್ಲಾಮಲ್ಲೇ 73 ಸೆಕ್ಟ್ಸ್ ಇದ್ದಾವೆ. ಅದಕ್ಕೆ ಎಲ್ಲರಿಗೂ ಎಲ್ಲ ಥರದ್ದು ಹಕ್ಕಿದೆ. ಭಾಳ ಥರ ಯಾವುದಾದ್ರೂ ಫಾಲೋ ಮಾಡ್ಬೋದು, ಯಾವ ಧರ್ಮಕ್ಕಾದರೂ ಫಾಲೋ ಮಾಡಿ. ನಾನು ಧರ್ಮ ಪರಿವರ್ತನೆ ಏನೂ ಮಾಡ್ತಾಯಿಲ್ಲ. ನಾನು ಏನು ಮಾಡ್ತಾಯಿದ್ದೀನಿ, ನನಗೋಸ್ಕರ ನಾನು ನನ್ನ